ಎಲ್ಲರಿಗೂ ನಮಸ್ಕಾರ. ಒಂದು ಕುಟುಂಬ, ತಂದೆ ತಾಯಿ ಮಗನಿಗೆ ಮದುವೆಯನ್ನ ಮಾಡಿಸ್ಬೇಕಂತ ಹೇಳ್ಬಿಟ್ಟು ತಂದೆ ತಾಯಿಗಳು ಹುಡುಗಿಯನ್ನ ಹುಡುಕ್ತಾ ಇರ್ತಾರೆ. ಆ ವಿಚಾರವನ್ನ ಮಗನ ಗಮನಕ್ಕೆ ಕೂಡ ತರ್ತಾರೆ. ಈ ರೀತಿ ಮದುವೆಯನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ, ನಿನ್ನ ನಿರ್ಧಾರವೇನು ಅಂತ. ಅದಕ್ಕೆ ಮಗ ಹೇಳ್ತಾನೆ, ಸರಿ ಆಯ್ತು, ನಿಮ್ಮಿಷ್ಟದಂತಾನೆ ಆಗಲಿ, ಆದರೆ ಹುಡುಗಿ ಮನೆಗೆ ಹೋಗುವಾಗ ನಾನು ಹೇಳಿದ ರೀತಿ ನೀವು ನನ್ನ ಜೊತೆ ಬರಬೇಕು ಅಂತ ಮಗ ತಂದೆ ತಾಯಿಗೆ ಕಂಡೀಷನನ್ನು ಹಾಕ್ತಾರೆ. ತಂದೆ ತಾಯಿಗಳು ಒಂದು ಸೆಕೆಂಡ್ ಯೋಚನೆ ಮಾಡಿ ಸರಿ ಆಯ್ತಂತ ಒಪ್ಕೊಳ್ತಾರೆ. ತಂದೆ ತಾಯಿಗಳು ಹುಡುಗಿಯನ್ನ ಹುಡುಕ್ತಾ ಇರ್ತಾರೆ. ಒಂದು 2-3 ಕಡೆ ಸಂಬಂಧದ ಮಾತುಕತೆ ಪ್ರಾರಂಭವಾಗುತ್ತೆ. ಅದ್ಯಾವುದು ಸರಿಯಾಗಿ ಕೂಡಿ ಬರಲ್ಲ. ಕೊನೆಗೆ ಒಂದು ಸಂಬಂಧ ಒಪ್ಪಿಗೆ ಆಗುತ್ತೆ. ಹುಡುಗಿಯ ಮನೆಗೆ ಹೋಗಬೇಕು. ಹುಡುಗನ ಕಡೆಯವರು ತುಂಬ ಶ್ರೀಮಂತರು, ಕಾರು ಬಂಗ್ಲೆ ಎಲ್ಲ ಇದೆ. ಹುಡುಗ ವಿದ್ಯಾವಂತ ಕೂಡ. ಹುಡುಗನ ತಂದೆ ತಾಯಿ ಹುಡುಗನಿಗೆ ಹೇಳ್ತಾರೆ, ಈ ರೀತಿ ನಾಳೆ ಬೆಳಗ್ಗೆ ಹುಡುಗಿಯನ್ನ ನೋಡಲಿಕ್ಕೆ ಅವರ ಮನೆಗೆ ಹೋಗಬೇಕು, ಯಾವುದೇ ಕೆಲಸವನ್ನು ಇಟ್ಕೊಳ್ಬೇಡ, ಫ್ರೀಯಾಗಿರು, ನಾಳೆ ಹೋಗೋಣ ಅಂತ ಹೇಳ್ತಾರೆ. ಸರಿ ಅಂತ ಹುಡುಗ ಒಪ್ಕೊಳ್ತಾನೆ. ಬೆಳಗ್ಗೆ ತಂದೆ ತಾಯಿಗಳು ರೆಡಿಯಾಗಿರ್ತಾರೆ. ಹುಡುಗ ಅವನ ಕೋಣೆಯಿಂದ ಕೆಳಗೆ ರೆಡಿಯಾಗಿ ಬರ್ತಾ ಇರ್ತಾನೆ. ತಂದೆ ತಾಯಿಗಳು ತುಂಬ ಐಫೈ ಆಗಿ ಗ್ರ್ಯಾಂಡ್ ಆಗಿ ಬಟ್ಟೆಗಳನ್ನು ಹಾಕಿ ಆಭರಣಗಳನ್ನು ಹಾಕಿ ತುಂಬ ಗ್ರ್ಯಾಂಡ್ ಆಗಿ ರೆಡಿಯಾಗಿರ್ತಾರೆ. ಆದರೆ ಹುಡುಗ ಅವನಲ್ಲಿದ್ದಂಥ ಒಂದು ಹಳೆಯ ಶರ್ಟು, ಹಳೆಯ ಪ್ಯಾಂಟ್ ಹಾಕ್ಕೊಂಡು ತುಂಬ ಸಿಂಪಲ್ ಆಗಿ ಕೆಳಗೆ ನೆಡ್ಕೊಂಡು ಬರ್ತಿರ್ತಾನೆ. ಅದನ್ನು ನೋಡಿದಂಥ ತಂದೆ ತಾಯಿಗೆ ತುಂಬ ಶಾಕ್ ಆಗುತ್ತೆ. ತಂದೆ ತಾಯಿಗಳ ಮುಂದೆ ಬಂದು ನಿಲ್ತಾನೆ. ತಂದೆ ತಾಯಿಗಳು ಕೇಳ್ತಾರೆ, ಇವತ್ತು ಹುಡುಗಿಯನ್ನ ನೋಡಕ್ಕೆ ಹೋಗ್ತಿದ್ದೀವಿ, ಏನು ಈ ಥರ ಬಂದಿದ್ಯಾ ಅಂತ. ಆಗ ಮಗ ತಂದೆ ತಾಯಿಯವ್ರ ಹತ್ರ ಹೇಳ್ತಾನೆ, ಹುಡುಗಿ ಮನೆಗೆ ಹೋಗುವಾಗ ನಾನು ಹೇಳಿದ ರೀತಿಯಲ್ಲೇ ಬರಬೇಕು ಅಂತ ನಿಮ್ಮ ಹತ್ರ ಒಂದು ಕಂಡೀಷನ್ ಹಾಕಿದ್ದೆ. ಆ ಕಂಡೀಷನ್ಗೆ ನೀವು ಒಪ್ಕೊಂಡಿದ್ದೀರ ಕೂಡ. ನಾನು ಇದೇ ರೀತಿ ಬರ್ತೇನೆ, ನೀವು ಕೂಡ ಈ ಆಭರಣಗಳೆಲ್ಲ ತೆಗೆದು ಮನೇಲಿಟ್ಟು ತುಂಬ ಸಿಂಪಲ್ ಆಗಿರುವಂಥ ಸಾರಿ ಮತ್ತು ಶರ್ಟನ್ನು ಹಾಕ್ಕೊಂಡು ಬನ್ನಿ ಅಂತ ತಂದೆ ತಾಯಿಗಳಿಗೆ ಹೇಳ್ತಾನೆ. ಮಗ ಗುಣವಂತ, ವಿದ್ಯಾವಂತ, ತುಂಬ ಯೋಚನೆ ಮಾಡುವವನು. ಮಗನ ಮೇಲೆ ತಂದೆ ತಾಯಿಗಳಿಗೆ ಸಂಪೂರ್ಣವಾದಂಥ ನಂಬಿಕೆ ಇರುತ್ತೆ. ಮಗ ಹೇಳಿದ ರೀತಿಯಲ್ಲೇ ಆ ತಂದೆ ತಾಯಿಗಳು ಆಭರಣಗಳನ್ನೆಲ್ಲ ಮನೆಯಲ್ಲಿಟ್ಟು ತುಂಬ ಸಿಂಪಲ್ ಆಗಿ ಮಗ ಯಾವ ರೀತಿ ರೆಡಿಯಾದ ಅದೇ ರೀತಿ ರೆಡಿಯಾಗಿ ತಂದೆ ತಾಯಿಗಳು ಕೂಡ ಬರ್ತಾರೆ. ಮನೆ ಹೊರಗೆ ಬಂದಾಯಿತು. ಕಾರಲ್ಲಿ ಕೂತ್ಕೊಳ್ಳೋಕ್ಕಂತ ತಂದೆ ತಾಯಿಗಳು ಹೋಗ್ತಾರೆ. ಆಗ ಮಗ ಹೇಳ್ತಾನೆ, ಕಾರು ಬೇಡ, ಆಟೋದಲ್ಲಿ ಹೋಗೋಣ ಅಂತ. ತಂದೆ ತಾಯಿಗಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಸರಿ ಆಯ್ತಂತ ಮಗನ ಹಿಂದೆಯೇ ಹೋಗ್ತಾರೆ. ರೋಡಲ್ಲಿ ಒಂದು ಆಟೋ ಬರ್ತಿರುತ್ತೆ. ಆಟೋದಲ್ಲಿ ಹತ್ತಿ ಆ ಹುಡುಗಿ ಮನೆ ಹತ್ರ ಹೋಗ್ತಾರೆ. ಆಟೋದಿಂದ ಕೆಳಗಿಳಿದು 3 ಜನರು ಕೂಡ ಆ ಹುಡುಗಿಯ ಮನೆಯೊಳಗೆ ಹೋಗ್ತಾರೆ. ಆಟೋದಿಂದ ಕೆಳಗೆ ಇಳಿಯುವಾಗ ತಂದೆ ತಾಯಿಗಳು ಆ ಹುಡುಗಿಯ ತಂದೆ ತಾಯಿಗಳ ರಿಯಾಕ್ಷನ್ ಅಲ್ಲಿ ಸ್ವಲ್ಪ ಇವರು ಆಟೋದಲ್ಲಿ ಬಂದು ಇಳಿದದ ನೋಡಿ ಸ್ವಲ್ಪ ಡಲ್ ಅಂತ ಅನ್ಸುತ್ತೆ. ಆದರೂ ಕೂಡ ಆದದ್ದು ಆಗಲಿ ಅಂತ ಮನೆಯೊಳಗೆ ಹೋಗ್ತಾರೆ. ಹುಡುಗಿಯನ್ನು ಕೂಡ ಕರೆಸ್ತಾರೆ. ಹುಡುಗಿ ತುಂಬ ಗ್ರ್ಯಾಂಡ್ ಆಗಿ ಮೇಕಪ್ ಮಾಡಿಕೊಂಡು ಒಂದು ಉತ್ತಮವಾದಂಥ ಬಟ್ಟೆ ಹಾಕ್ಕೊಂಡು ಬಂದು ಹುಡುಗನ ಮುಂದೆ ಕೂತ್ಕೊಳ್ತಾಳೆ. ಹುಡುಗಿ ಕಡೆಯವರು ಅಷ್ಟೇನು ಶ್ರೀಮಂತರಲ್ಲ, ಆದರೆ ಹುಡುಗಿ ಓದಿರ್ತಾಳೆ. ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ. ಹುಡುಗಿ ಕಡೆಯವರು ಹೇಳ್ತಾರೆ, 1-2 ದಿನದಲ್ಲಿ ನಮ್ಮ ಅಭಿಪ್ರಾಯವನ್ನ ತಿಳಿಸ್ತೀನಿ ಅಂತ ಹೇಳ್ತಾರೆ. ಹುಡುಗನ ಕಡೆಯವರು ಮನೆಗೆ ಬರ್ತಾರೆ. 2 ದಿನದ ನಂತರ ಹುಡುಗಿ ಕಡೆಯಿಂದ ಫೋನ್ ಬರುತ್ತೆ. ನಮ್ಮ ಮಗಳಿಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಮೊದಲೇ ಈ ವಿಚಾರ ಹುಡುಗನಿಗಾಗಿರ್ಬೋದು, ಹುಡುಗನ ತಂದೆ ತಾಯಿಗೆ ಗೊತ್ತಿದ್ದರಿಂದ ಅವರು ಇಷ್ಟ ಇಲ್ಲ ಅಂತ ಹೇಳಿದ್ದು ಇವರಿಗೇನು ಬೇಸರ ಅಂತ ಅನ್ನಿಸ್ಲಿಲ್ಲ. ಇದೇ ರೀತಿ ಒಂದು 2-3 ಕಡೆ ಹುಡುಗಿಯನ್ನು ನೋಡಕ್ಕೆ ಹೋದಾಗ ಇವರು ಹೋಗುವಾಗ ಇಷ್ಟೇ ಸಿಂಪಲ್ ಆಗಿ ಹೋಗ್ತಿದ್ರು. ಆ ಸಂಬಂಧಗಳು ಯಾವುದು ಕೂಡ ಕೂಡಿ ಬರಲ್ಲ, ಹುಡುಗಿಗೆ ಇಷ್ಟ ಇಲ್ಲ ಅನ್ನೋ ಮಾತುಗಳೇ ಬರುತ್ತೆ. ಆಗ ತಂದೆ ತಾಯಿಗಳು ಹುಡುಗನಿಗೆ ಹೇಳ್ತಾರೆ, ಇಷ್ಟು ಕಡೆ ಹೋಗಿದ್ವಿ, ನಾವು ಈ ರೀತಿ ಹೋಗೋದ್ರಿಂದ ಯಾರೂ ಕೂಡ ನಿನ್ನನ್ನು ಒಪ್ಕೊಳ್ತಿಲ್ಲ. ಇತ್ತೀಚೆಗೆ ಹುಡುಗಿ ಸಿಗುವುದೇ ತುಂಬ ಕಷ್ಟ. ಈ ರೀತಿ ಹೋದರೆ ಖಂಡಿತ ನಿನಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ ಮಗನೇ ಅಂತ ತಂದೆ ತಾಯಿಗಳು ಮಗನಿಗೆ ಹೇಳ್ತಾರೆ. ಅದಕ್ಕೆ ಮಗ ಹೇಳ್ತಾನೆ, ಈ ಜನ್ಮದಲ್ಲಿ ನನಗೆ ಮದುವೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಇನ್ನೂ 100 ಹೆಣ್ಣಿನ ಮನೆಗೆ ಕರೆದುಕೊಂಡು ಹೋದರೂ ಕೂಡ ಇದೇ ರೀತಿ ನೀವು ಕೂಡ ಬರಬೇಕು, ನಿಮ್ಮ ಜೊತೆ ನಾನು ಕೂಡ ಇದೇ ರೀತಿ ಬರ್ತೇನೆ ಅಂತ ಹೇಳ್ತಾನೆ. ತಂದೆ ತಾಯಿಗಳು ಸರಿ ಆದದ್ದು ಆಗಲಿ, ಆಗೋದೆಲ್ಲ ಒಳ್ಳೆಯದಕ್ಕಂತಾನೆ ತಿಳ್ಕೊಳ್ತಾರೆ.
ಮತ್ತೆ ಕೆಲವು ದಿನಗಳ ನಂತರ ಇನ್ನೊಂದು ಹುಡುಗಿ ಮನೆಗೆ ಹೋಗುವಂತ ಸಮಯ ಕೂಡಿ ಬರುತ್ತೆ. ಇವರು ಇದೇ ರೀತಿ ಆ ಮನೆಗೆ ಹೋಗ್ತಾರೆ. ಆಟೋದಿಂದ ಕೆಳಗಿಳಿತಾರೆ. ಇವರು ಆಟೋದಿಂದ ಕೆಳಗೆ ಇಳಿಯುವಾಗ ಈ ಹೆಣ್ಣಿನ ತಂದೆ ತಾಯಿಯ ಮುಖದಲ್ಲಾಗಿರ್ಬೋದು, ಅವರ ಮನೆಯವರ ಮುಖದಲ್ಲಾಗಿರ್ಬೋದು ಯಾವುದೇ ರೀತಿಯಾದಂಥ ಸ್ಯಾಡ್ನೆಸ್ನ ಫೀಲ್ ಆಗಲ್ಲ. ಸಂತೋಷದಿಂದನೇ ಅವರು ಬರಮಾಡ್ಕೊಳ್ತಾರೆ, ಒಳಗೆ ಕೂತ್ಕೊಳಿಸ್ತಾರೆ. ಅದೇ ರೀತಿ ಹುಡುಗಿ ಬರ್ತಾಳೆ. ಆದರೆ ಈ ಹುಡುಗಿ ಕೂಡ ಹುಡುಗನಷ್ಟೇ ಸಿಂಪಲ್ ಆಗಿ ಆ ಹುಡುಗಿ ಕೂಡ ರೆಡಿಯಾಗಿರ್ತಾಳೆ. ಯಾವುದೇ ಒಂದು ಮೇಕಪ್ ಅನ್ನ ಹಾಕಿರಲ್ಲ. ಮನೇಲಿ ಇದ್ದಂತೆ ಒಂದು ಬಟ್ಟೆಯನ್ನು ತೊಟ್ಟು ಹುಡುಗನ ಮುಂದೆ ಬಂದು ಕುಳಿತುಕೊಳ್ತಾಳೆ. ಒಬ್ಬರನ್ನೊಬ್ಬರು ನೋಡಿಕೊಳ್ತಾರೆ. ಒಬ್ರಿಗೊಬ್ರಿಗೆ ಇಷ್ಟ ಆಗುತ್ತೆ. ನಂತರ ಮಾತುಕತೆ ಮುಂದುವರಿಯುತ್ತೆ. ಮನೆಗೆ ಬಂದ ನಂತರ ಆ ಹುಡುಗಿಯ ಕಡೆಯವರು ನಮ್ಮ ಹುಡುಗಿಗೆ ನಿಮ್ಮ ಮಗ ಇಷ್ಟ ಆಗಿದ್ದಾನೆ ಅಂತ ಹೇಳ್ತಾರೆ. ಇಷ್ಟ ಆಗಿದೆ ಅಂತ ಹೇಳಿದಾಗ ತಂದೆ ತಾಯಿಗೆ ತುಂಬಾ ಸಂತೋಷವಾಗುತ್ತೆ. ಆಗ ತಂದೆ ತಾಯಿಗಳು ಮಗನ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನಮ್ಮ ಹತ್ರ ಇಷ್ಟೊಂದು ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲ ಇದೆ, ಆದ್ರೂ ಕೂಡ ಇಷ್ಟು ಸಿಂಪಲ್ ಆಗಿ ನಮ್ಮನ್ನ ನಾವು ತೋರ್ಪಡಿಸ್ಕೊಳ್ಳುವಂತ ಅಗತ್ಯವಾದ್ರೂ ಏನಿತ್ತು ಅಂತ ಮಗನ ಹತ್ರ ಕೇಳ್ತಾರೆ. ಆಗ ಮಗ ಒಂದು ಉತ್ತರವನ್ನ ಕೊಡ್ತಾನೆ. ಅಮ್ಮ, ಅಪ್ಪ, ನನ್ನ ಅತಿ ಕೆಟ್ಟ ಸ್ಥಿತಿಯಲ್ಲಿ ನೋಡಿ ಒಪ್ಪಿಕೊಳ್ಳುವಂತಹ ಹುಡುಗಿ ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಆ ಕಷ್ಟಗಳ ಜೊತೆಗೆ ಹೆಜ್ಜೆ ಹಾಕಿ ಅವಳು ನಡೆಯುತ್ತಾಳೆ. ಅಂಥ ಹುಡುಗಿಯನ್ನ ನಾನು ಹುಡುಕ್ತಿದ್ದೆ. ಅಂಥ ಹುಡುಗಿ ನಮ್ಮ ಮನೆಗೆ ಬಂದಾಗ ನನಗೆ ಹೆಂಡತಿಯಾಗಿರೋದ್ರ ಜೊತೆಗೆ ನಿಮಗೆ ಮಗಳಾಗೂ ಕೂಡ ಇರ್ತಾಳೆ ಅಂತ ಹುಡುಗ ಒಂದು ಅದ್ಭುತವಾದಂಥ ಉತ್ತರವನ್ನು ಕೊಡ್ತಾನೆ. ಈ ಮಾತಿನಲ್ಲಿ ಎಷ್ಟೊಂದು ಅರ್ಥವಿದೆ ಅಂದರೆ, ಒಬ್ಬ ವ್ಯಕ್ತಿಯ ತುಂಬ ಕೆಟ್ಟ ಸ್ಥಿತಿಯಲ್ಲಿ ನೋಡಿ ಯಾರು ಅವರನ್ನು ಒಪ್ಕೊಳ್ತಾರೋ ಅವರು ಅವರ ಜೀವನದಲ್ಲಿ ಎಷ್ಟೇ ಕಠಿಣವಾದಂಥ ಪರಿಸ್ಥಿತಿಗಳು ಬಂದರೂ ಕೂಡ ಆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದುಕುವಂಥ ಎಲ್ಲ ಯೋಚನೆ, ಶಕ್ತಿ, ಧೈರ್ಯ ಅವರಲ್ಲಿ ಇರುತ್ತೆ ಸ್ನೇಹಿತರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಹುಡುಗಿಯನ್ನ ನೋಡೋಕ್ಕೆ ಹುಡುಗರಾಗಿರ್ಬೋದು ಇಲ್ಲ ಹುಡುಗಿಯಾಗಿರ್ಬೋದು ಯಾವ ರೀತಿ ರೆಡಿ ಆಗ್ತಾರೆ ಅಂದರೆ, ಸಾಲ ಮಾಡಿ ತೋರಿಕೆಗೋಸ್ಕರ ಆದರೂ ನಮ್ಮಲ್ಲಿ ಎಲ್ಲ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಾರೆ. ಅದೇ ರೀತಿ ಹುಡುಗಿ ಕೂಡ ಲೋಡ್ಗಟ್ಟಲೆ ಮೇಕಪ್ ಮಾಡ್ಕೊಂಡು ಬಂದು ಮುಂದೆ ಕುಳಿತುಕೊಳ್ತಾರೆ. ಅಂದರೆ ಇಬ್ಬರೂ ಕೂಡ ಮುಖವಾಡವನ್ನು ಹಾಕಿರ್ತಾರೆ. ಆ ಮುಖವಾಡ ಅನ್ನೋದು ಹೆಚ್ಚು ದಿನಕ್ಕೆ ಬರಲ್ಲ. ಎಷ್ಟು ದಿನ ಮುಖವಾಡನ ಹಾಕೊಂಡು ಒಬ್ಬ ಮನುಷ್ಯ ಬದುಕಕ್ಕೆ ಸಾಧ್ಯ? ಹಾಕಿದಂಥ ಮುಖವಾಡಗಳು ಒಂದಲ್ಲ ಒಂದು ದಿನ ಕಳಚಿ ಬೀಳಬೇಕು. ಆ ಮುಖವಾಡಗಳು ಕಳಚಿ ಬಿದ್ದಾಗ ಒಂದೊಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಪ್ರಾರಂಭವಾಗುತ್ತೆ. ಜೀವನದಲ್ಲಿ ಬಿರುಕು ಬಿಡುತ್ತೆ. ಆ ಬಿರುಕು ಒಂದು ದಿನ ಸ್ಫೋಟವಾಗುತ್ತೆ. ಸ್ಫೋಟವಾದಾಗ ಇಬ್ಬರು ಬೇರೆ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಆ ಮುಖವಾಡದ ಜೀವನವನ್ನು ಧರಿಸಿ ಒಬ್ಬರು ಇನ್ನೊಬ್ಬರಿಗೆ ಪರಿಚಯ ಮಾಡ್ಕೊಳ್ಬೇಡಿ. ನೀವು ಎಷ್ಟು ಉತ್ತಮ ಸ್ಥಿತಿಯಲ್ಲಿ ಇದ್ದೀರೋ ಆ ಉತ್ತಮ ಸ್ಥಿತಿಗಂತ ತುಂಬ ಕೆಳಗಿರುವ ರೀತಿಯಲ್ಲಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡಾಗ, ಆ ಪರಿಚಯ ಇಷ್ಟವಾಗಿ ಮಾರ್ಪಟ್ಟಾಗ ಆ ಸಂಬಂಧಗಳು ತುಂಬ ದೀರ್ಘಕಾಲದವರೆಗೂ ಉತ್ತಮ ರೀತಿಯಲ್ಲಿ ಜೀವನವನ್ನು ಸಾಗಿಸುವಂಥ ಎಲ್ಲ ಸಾಧ್ಯತೆಗಳು ಅತಿ ಹೆಚ್ಚು ಇದೆ. ಇಂಥ ಘಟನೆಗಳಿಂದ ತಿಳಿದು ಬರುತ್ತೆ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಅಂತಂದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.